ನಮಸ್ಕಾರ, ಬೇಲೂರು ಸ್ಟೇಷನ್ ಸರ್ ಇದು. ಹಾಂ ಹೌದು. ಅವ್ರು ಮೂಡ್ಲಗಿರಿ ಸರಿಗೆ ಸ್ವಲ್ಪ ಫೋನ್ ಕೊಡ್ತೀರಾ? ಎಲ್ಲಿಂದ ನೀವು? ನಾವು ಹೊಸಮನಹಳ್ಳಿಯಿಂದ ರಾಘವೇಂದ್ರ ಮಾತಾಡ್ತಿರೋದು. ಅವರು ಬ್ಲ್ಯಾಕ್ ಲಿಸ್ಟಿಗೆ, ಸಬ್ ಇನ್ಸ್ಪೆಕ್ಟ್ರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾರೆ, ಎಸ್ ಪಿ ಸರು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ದಾರೆ, ನನ್ನ ನಂಬರ ಎಲ್ಲ ಹಾಕಿದ್ದಾರೆ. ಹಾಂ. ಆದ್ದರಿಂದ ನಾನು ಈಗ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದೀನಿ. ತಪ್ಪಾ? ನೀವು ಮಾತಾಡ್ತಾ ಇಲ್ಲನ ಅದಕ್ಕೆ ಸರಿಯಾಗಿ. ಓ, ನಾನು 25 ಸರಿ, ಒಂದು ದಿನಕ್ಕೆ 25 ಸರಿ ಫೋನ್ ಮಾಡ್ತಾಲೇ ಇದ್ದೀನಿ ಸರ್. ಹೆಸರು ರಾಘವೇಂದ್ರ ಅಂತಲ್ಲ? ರಾಘವೇಂದ್ರ ಅಂತ ಹೆಸರು ನಂದು. ಹೊಸಮನಹಳ್ಳಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು. 25 ಕೇಸ್ ಮಾಡಿಲ್ಲ ಅವರು, 3 ಕೇಸ್ ಮಾಡಿರೋ, ಸುಳ್ಳು ಕೇಸ್, ಲಂಚ ತಗೊಂಡು ಎಲ್ಲ ಸೇರ್ಕೊಂಡು. ಬಿಡು, ನೀನು ಏನು ಮಾತಾಡಬೇಡ. ಅದನ್ನ ಲೋಕಾಯುಕ್ತರ ಕಚೇರಿ ಕೊಟ್ಟಿದ್ದೀನಿ, ಎಸ್ ಪಿ ಆಫೀಸಿಗೆ ಕಂಪ್ಲೇಂಟ್ ಮಾಡ್ತೀನಿ, ಐ ಜಿಗೂ ಕೊಡ್ತೀನಿ, ಡಿ ಐ ಜಿಗೂ ಕೊಡ್ತೀನಿ, ಲಾಸ್ಟಿಗೆ ಪಬ್ಲಿಕ್ ಟಿವಿಗೆ ಹೋಗ್ತೀನಿ, ಎಲ್ಲರನ್ನೂ ಅಂದಾರು ಮಾಡ್ತೀನಿ. ಇದೊಂದು ಪಕ್ಕ ಇಟ್ಕೊಂಡಿರಿ ಎಲ್ಲರನ್ನೂ. ಏನು ಬಡವರು ಅಮಾಯಕರನ್ನ ಬದುಕಾಕ್ಬಿಡಿ ಸರ್. ನಿಮಗೇನು ಸರ್ಕಾರ ಸಂಬಳ ಕೊಡಲ್ವಾ? ಏನು ಲಂಚಕ್ಕೋಸ್ಕರ ಮಂಚ ಏರಕ್ಕೆ ಬಂದಿರೋದು ನೀವೆಲ್ಲ ಸ್ಟೇಷನಲ್ಲಿ, ಪೊಲೀಸ್ನವರೆಲ್ಲ ಬೇಲೂರು ಸ್ಟೇಷನಲ್ಲಿ. ಬ್ಲ್ಯಾಕ್ ಲಿಸ್ಟಿಗೆ ಹಾಕಕ್ಕೆ ಯಾರು ಪರ್ಮಿಷನ್ ಕೊಡ್ತಿರೋದು? ಏ ಸರ್, ರಾಘವೇಂದ್ರನೇ ಮಾತಾಡ್ತಾ ಇರೋದು. ಇನ್ನೊಂದು ಲೆಕ್ಕಾಚಾರ ಅವರು ನರಸಿಂಹಮೂರ್ತಿ ನಾನು, ಆಯ್ತಾ? ಬೇಡ ಅದು ಕಾನೂನಿನ ಕೈ ಕೆಳಗೆ ಇಟ್ಕೊಂಡು ಭ್ರಷ್ಟ ಅಧಿಕಾರಿಗಳಿದ್ದೀರಲ್ಲ ಸರ್. ನಾಚಿಕೆ ಆಗಲ್ಲ ಸರ್ ನಿಮಗೆಲ್ಲ ಬೇಲೂರು ಸ್ಟೇಷನ್ ಪೊಲೀಸ್ನವರಿಗೆ? ಇವತ್ತು ಒಬ್ಬ ರೈತ 3 ತಿಂಗಳು ಬೆಳೆ ಬೆಳೆದು ಇವತ್ತು ರೋಟ್ರಿ ಓಡಿಸ್ತಿದ್ದಾನೆ. ಅವ್ರ ಕಷ್ಟ ನಿಮಗೆ ಗೊತ್ತಿತ್ತಾ? ನಿಮಗೆ ತಿಂಗಳ ಸಂಬಳ ಬರುತ್ತೆ, ಹೆಂಗಿರ್ಬೇಕು ನೀವು? ಒಂಚೂರು ನಾಚಿಕೆ ಮಾನ ಮರ್ಯಾದಿಲ್ವಾ ಸರ್ ನಿಮಗೆ? ಏನು ನಾನು ಹೇಳ್ತೀನಿ ಕೇಳಿ ಸರ್. ಒಳ್ಳೆನಿಗೆ ಒಳ್ಳೆನೋ, ಕೆಟ್ಟ ನನ್ನ ಮಕ್ಳಿಗೆ ಕೆಟ್ಟನೇ. ಅದೇನು ಮಾಡ್ಕೊಂತೀರಿ ನೀವು? ಫೇಸ್ ಮಾಡ್ತೀರಿ ನನ್ನ ಬಗ್ಗೆ ನೀವು? ಡಿ ಐ ಜಿ ಕಂಪ್ಲೇಂಟ್ ಮಾಡ್ತೀನಿ, ಐ ಜಿ ಕಂಪ್ಲೇಂಟ್ ಮಾಡ್ತೀನಿ, ಲಾಸ್ಟಿಗೆ ಏನು ತಪ್ಪು ಮಾಡಿರಿ ನೀವು. ಬೇಲೂರು ಸ್ಟೇಷನ್ನಿಗೆ ತಿರುಪತಿ ವೆಂಕಟರಾಮ ಸ್ವಾಮಿ ಗೋವಿಂದವ್ರಿ ಅಂತ ಹೇಳಿ ಅದನ್ನೇ ಬಾಕ್ಲಾಕ್ಸಿರಿ. ನಿಮ್ಮನ್ನು ಬಾಕ್ಲಾಕ್ಸೋ ಕೆಪಾಸಿಟಿ ನನಗಿಲ್ಲ ಅಂತ ತಿಳ್ಕೊಬೇಡಿ. ಒಂಚೂರು ಕೇರ್ಫುಲ್ ಆಗಿರಿ ಎಲ್ಲ. ಲಂಚ ತಿನ್ನಕ್ಕೆ ಹೋಗ್ಬೇಡ್ರಿ. ಹಣಕ್ಕೆ ಬೆಲೆ ಕೊಟ್ಟವನು ಹೆಣವಾದ, ಗುಣಕ್ಕೆ ಬೆಲೆ ಕೊಟ್ಟವನು ಗುಣವಂತನಾದ. ಅಟ್ಲೀಸ್ಟ್ ಒಂದು 500 ರೂಪಾಯಿ ತರಕಾರಿಗೋಸ್ಕರ ಕೊಲ್ಪಾಟ ಇಟ್ಕೊಂಡು ಹೊಡೆದಾಡೋ ಸ್ಟೇಷನಲ್ಲಿ ಪೊಲೀಸ್ನವರು ಅಲ್ಲಿದ್ದಾರೆ. ಅಂಥವರೆಲ್ಲ ಪೊಲೀಸ್ನವರು. ನಾಚಿಕೆ ಆಗಲ್ಲ ಸರ್ ಅವರಿಗೆಲ್ಲ? ಆಯ್ತಂತಲ್ಲ ಸರ್, ಒಂದು ಹೆಣ್ಣು ಮಗಳು ನಿಮಗೂ ನೀವು ಒಂದು ಹೆಣ್ಣು ಕಟ್ಕೊಂಡು ಮಕ್ಳು ಹುಟ್ಟೋದು, ಹೆಣ್ಮಕ್ಳನ್ನೆಲ್ಲ ಸೇರಿ ಸುಳ್ಳು ಕೇಸ್ ಮಾಡಿಬಿಟ್ರೆ ಒಂದು ಹೆಣ್ಣಿನ ಗರ್ಭದೊಳು ಹೊಟ್ಟೆಯಲ್ಲಿ ಹುಟ್ಟಿ ಬಂದಿಲ್ಲ ಸರ್ ನೀವು? ಇವನ್ ಗಂಡಸ ರೊಟ್ಟಿಂದ ಹುಟ್ಟು ಬಂದಿರ? ಯಾವನ ಸರ್ ಕಂಪ್ಲೇಂಟ್ ಕೊಟ್ಟಿರೋದು? ನಾನು ಹೇಳ್ತಿದ್ದೆ ನನ್ನ ಮಾತಿಗೆ ಮತ್ತೆ ಹಂಗೆ ನೀವು ಒಬ್ರು ಅಧಿಕಾರಿ ಅನ್ನೋ ಹೊತ್ತಿಗೆ ಬೆಲೆ ಕೊಡ್ತೀನಿ. ಅವ್ನು ಕಂಪ್ಲೇಂಟ್ ಕೊಟ್ಟ ಅವ್ನು ಹೇಳ್ತಾನೆ, ನೀವು ತಿಂತೀರಾ? ಏನು ಮಾತಾಡ್ತೀರ ಸರ್? ಸಬ್ ಇನ್ಸ್ಪೆಕ್ಟ್ರಿಗೆ ಅವರಿಗೆ ಕರೆಕ್ಟಾಗಿ ಹೇಳಿ, ಸಬ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಕ್ಕೆ ಹೇಳ್ರಿ ನನಗೆ. ಯಾಕೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ನನ್ನ ನಂಬರ? ಎಸ್ ಪಿ ಸರ್ ಯಾಕೆ ಹಾಕಿದ್ರು ನನ್ನ ನಂಬರ್ ಬ್ಲ್ಯಾಕ್ ಲಿಸ್ಟಿಗೆ? ಅವ್ರು ಕಳ್ರಾ? ಅವ್ರಿಗೆ ಕೆಪಾಸಿಟಿ ಇಲ್ವಾ? ಎಲ್ಲಿ ವೀರ ಮದಕರಿ ಫಿಲಮ್ ನೋಡ್ಬಿಟ್ಟು ಎಲ್ಲಿ ನಾನು ಮದಕರಿ ಹೆಂಗೆ ಸತ್ತೋಗ್ಬಿಟ್ಟು ನನ್ನ ಭಯದಲ್ಲಿರೋ ಪೊಲೀಸ್ನವರು ನೀವು. ನಿಮಗೆ ಯಾಕೆ ಸರ್ ಅಧಿಕಾರ? ರಾಜೀನಾಮೆ ಕೊಟ್ಟು ಎಲ್ಲ ಹೋಗ್ರಿ ಮನೆಗೆ. ಯಾತಿಗಿದ್ದೀರಾ ಸರ್ ನೀವು? ಅದು ಯೂನಿಫಾರ್ಮ್ ನೀವು ಪುಕ್ಸಾಟೆ, ಎಲ್ಲದೂ ಪುಕ್ಸಾಟೆ ನಿಮಗೆ. ಸರ್ಕಾರ ಸಂಬಳ ಬೇರೆ ನಿಮಗೆ, ನಿಮ್ಮಂಥ ಅಧಿಕಾರಿಗಳಿಗೆ. ನೋಡುವಂತ್ರಿ ಇನ್ನೊಂದು ಸ್ವಲ್ಪ ದಿನ ನಮ್ಮ ಅಪ್ಪನ ತುಂಡಿಗೆ ಹುಟ್ಟಿಲ್ಲ ಅನ್ಕೊಳ್ಳಿ ಸರ್. ನಿಮ್ಮ ಬೇಲೂರು ಸ್ಟೇಷನಲ್ಲಿ ಪೊಲೀಸ್ನವ್ರ ಸ್ಟೇಷನಲ್ಲಿ ಏನು ಅಂತ ನಾನು ತೋರಿಸ್ತೀನಿ. ಆ ಮೂಡ್ಲಿಗೆ ಸರ್ ಬರೀ MCB ತಗೊಬ ನನಗೆ DSP ಬ್ಲ್ಯಾಕ್ ತಗೊಬ ಅಂತ ಹೇಳಿದ್ದಾರೆ. ಆ ರೆಕಾರ್ಡ್ ಕಳ್ಸಿದ್ದೀನಿ ಆಲ್ರೆಡಿ. ಅವ್ರು ಈಗ ನನ್ನ ಕೈಲಿ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಕಳ್ಳು ನಿಂತು ಯಾವತ್ತಿರು ಮುಂಡೆ ಇಲ್ಲ, ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ. ಅವರೆಲ್ಲ ಅಧಿಕಾರಿಗಳು ಸರ್, ಅವ್ರನ್ನೆಲ್ಲ ಬಳೆ ತೊಡ್ಕೊಂಡಿರೋ ಕೇಳಿ ಸರ್. ಆಯ್ತು ಬಾ ಅನ್ನೋದಲ್ಲ ಸರ್. ನೀವು ಬಂದರು ನಾನು ಸತ್ರುವೆ. ಏನು ಲಾಕಪ್ ಡೆತ್ ಫಿಲಮಲ್ಲಿ ಅವ್ನು ಯಾವನ್ನ ಸಾಯಿಕುಮಾರನ್ ಸಾಯಿಸಿದ ಕೂಡಲೇ ಅವ್ನು ಸಾಯಿಕುಮಾರ್ ಸತ್ತೋಗಲ್ಲ, ಅಗ್ನಿ ಫಿಲಮ್ ತೆಗಿತಾನೆ. ಆ ಥರದ್ದು ನನ್ನ ಕ್ಯಾರೆಕ್ಟರ್ ನಾನು ಗೊತ್ತಾಯ್ತಾ? ನೀವೇನೋ ನಾನು ಬಚ್ಚೆ ನನ್ನ ಮಗ ಅಂತ ತಿಳ್ಕೊಂಡು ನಮ್ಮನ್ನು ಸುಮ್ಮನೆ ಸುಳ್ಳು ಕೇಸ್ ಮಾಡ್ಬಿಟ್ಟು ನನ್ನ ಜೊತೆ ನಮ್ಮನ್ನು ಅಂದರ್ ಮಾಡಕ್ಕೆ ಹೊರಟಿರಲ್ಲ ನೀವು. ನೀವೆಲ್ಲ ಅಧಿಕಾರಿಗಳು ಸರ್. ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು ಅಚ್ಚುಕಟ್ಟಾಗಿ ನಿಮ್ಮ ಅಪ್ಪ ಮಾಡಿ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡಿರಿ. ಮಾಡಲಿಲ್ಲ ಅಂದರೆ ಯಾವ್ದಾದ್ರು ಕಾಯಿಲೆ ಕೊರೋನಾ ಬಂದಿತ್ತಲ್ಲ, ಹಂಗೆ ಯಾವ್ದಾದ್ರು ಏಟ್ಸ್ ರೋಗ ಬಂದು ಸಾಯ್ತೀರಿ ನೀವೆಲ್ಲ ಬೇಲೂರು ಸ್ಟೇಷನ್ ಪೊಲೀಸ್ನವರು. ನಿಮ್ಮ ಜನ್ಮಕ್ಕೋಷ್ಟು ಬೆಂಕಿ ಹಾಕ. ನೀವೆಲ್ಲ ಅಧಿಕಾರಿಗಳು ಸರ್ ನೀವು. ನಿಮ್ಮನ್ನ ನಾನು ಪಬ್ಲಿಕ್ಕಲ್ಲಿ ಇದೇ ಮಾತು ಹೇಳಲಿಲ್ಲ ಅಂದರೆ ನಮ್ಮ ಅಪ್ಪಗೆ ನಾನು ಹುಟ್ಟಿಲ್ಲ ಅಂತೇಳಿ ಸರ್. ಪಬ್ಲಿಕ್ ಟಿವಿಗೆ ಬರ್ತೀನಿ, DIG ಕಂಪ್ಲೇಂಟ್ ಮಾಡ್ತೀನಿ. ಆಮೇಲೆ ನೋಡಿರಿ ನನ್ನ ಕೆಪಾಸಿಟಿ ಏನು ಅಂತ. ಬೇಲೂರು ಸ್ಟೇಷನ್ನಿಗೋಷ್ಟು ನಾನು ಮೆಟ್ಟು ಹಾಕ. ಯಾತಿಗಿದ್ದೀರಾ ಸರ್ ಎಲ್ಲ ಸಬ್ ಇನ್ಸ್ಪೆಕ್ಟ್ರು ಅವ್ರು ಯಾರೋ ಗುಲ್ಬರ್ಗ ದಾವಣಗೆರೆಯಿಂದ ಬಂದಾರಂತೆ. ದಾವಣಗೆರೆಯಲ್ಲಿ ತಿನ್ನೋಕ್ಕೆ ಅನ್ನಿಲ್ಲ, ಬೆಳಗಾಮಲ್ಲಿ ತಿನ್ನೋಕ್ಕೆ ಅನ್ನಿಲ್ಲ, ಅಂಥ ಜಾಗದಲ್ಲಿ ಹುಟ್ಟು ಬಂದಿರೋರು ಇಲ್ಲಿ